ಆಕ್ಷೇಪಣೆ ಏನು ಅದನ್ನ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಅವ್ರು ಮುಂದೆ ಬಂದಿದ್ದಾರೆ ಅಂದ್ರೆ ಇತ್ತೀಚಿನ ಕೇಂದ್ರದಲ್ಲಿ ಯಾವ ಸರ್ಕಾರ ಇತ್ತು 10 ವರ್ಷ ಒಂದ್ ನಿಮಿಷ ಕಿರಣ್ ಅವ್ರಿಗೆ ಪಾಪ 2 ರಿಪೋರ್ಟ್ಸ್ ಬಗ್ಗೆ ಕೇಳ್ರಿ, ನೋಡಿ ಕಾಕಾ ಕೇಲ್ಕರ್ ಕಮಿಟಿ ರಿಪೋರ್ಟ್ OBCಗಳ ಬಗ್ಗೆ ಮಾಡಿ ಒಂದು ಸಮಗ್ರವಾದ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ 1953 ಕಸತೊಟ್ಟಿಗೆ ಎಸಿತಾರೆ. BP ಮಂಡಲ್ ಕಮಿಷನ್ ರಿಪೋರ್ಟು ಮೋಸ್ಟ್ ಸೈಂಟಿಫಿಕಲಿ ಆದಂತಹ ರಿಪೋರ್ಟ್, ಅದು ಜಾತಿ ಗಣತಿ ಬಗ್ಗೆ OBC ಸೋಷೋ ಎಕನಾಮಿಕ್ ಕಲ್ಚರಲ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಮಾಡಿದಂಥ ರಿಪೋರ್ಟು 1980 ಸಬ್ಮಿಟ್ ಮಾಡ್ತಾರೆ ಆಗಸ್ಟಲ್ಲಿ. 1990 ನವಂಬರ್ ಬೇಕಾಗುತ್ತೆ ಅದನ್ನ ಒಪ್ಕೊಳ್ಳೋಕ್ಕೆ, 1990 ಆಗಸ್ಟ್ ಬೇಕಾಗುತ್ತೆ. ಅಂದರೆ ಆವತ್ತು ಇಂದಿರಾ ಗಾಂಧಿ ಅವರಾಗಲಿ ರಾಜೀವ್ ಗಾಂಧಿ ಅವರಾಗಲಿ ಒಪ್ಕೊಂಡಿರಲಿಲ್ಲ OBCಗಳು ರಿಸರ್ವೇಷನ್ ಕೊಡೋಕ್ಕೆ. ನೀವು ನಿಮ್ಮ ಬದ್ಧತೆ OBCಗಳ ಬಗ್ಗೆ ತೋರಿಸ್ಬೇಡಿ. ಒಂದು ನಿಮಿಷ ಕಣ್ರಿ, ಒಂದು ನಿಮಿಷ ಕೇಳಿ, ನಾನಿನ್ನೂ ಮುಗಿಸಿಲ್ಲ. ಒಂದು ನಿಮಿಷ ಮುಗಿಸಿಲ್ಲ. ಅದೇ ಶಾಬಾನು ಕೇಸಲ್ಲಿ ಏನಾಗ್ತದೆ ಅಂತಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ, ಇದು ಇಲ್ಲಿ ಇದೆಲ್ಲ ನಡೆಯೋದಿಲ್ಲ, ಯಾರು ಡೈವರ್ಸ್ ವುಮೆನ್ ಇದ್ದಾರೆ ಅವ್ರು ಕೊಡಲೇಬೇಕು ಅಂತ. ಇಮಿಡಿಯೇಟಾಗಿ ಹೋಗಿ ಕಾನೂನು ಚೇಂಜ್ ಮಾಡಿಬಿಟ್ಟು ಕೊಡಬಾರ್ದು, ಶರಿಯಾ ಲಾ ಅಪ್ಲೈ ಆಗಬೇಕು ಅಂತ ಹೇಳ್ತಾರೆ ಮುಸ್ಲಿಮರಿಗೆ. ಇದು ಇವ್ರು ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಬೇಕಾಗಿರ್ತಕ್ಕಂಥದ್ದು ಓನ್ಲಿ ಅಪೀಸ್ಮೆಂಟ್. ಬರೀ ಮೂಲ ನಿವಾಸಿಗಳೆಲ್ಲ ಅಂದ್ಬಿಡ್ತಾರೆ. BL ಸಂತೋಷ್ ಅವರು ಸ್ಟೇಟ್ಮೆಂಟ್ ತೆಗ್ ನೋಡ್ರಿ, ಈ ಭಾರತದ ಮೂಲ ನಿವಾಸಿಗಳು ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಲ್ಲ, ST ವಿಷಯಾಂತರ ಆಗೋದ್ ಬೇಡ. ರಜಾಕ್ ಅವರೇ ಆಯ್ತು, ನೀವಿಬ್ರು ಮಾತಾಡಿದಿರಿ ರಜಾಕ್ ಅವರೇ. ಅರೆ ಆಯ್ತು, BL ಸಂತೋಷ್ ಅವರು ಪ್ರತ್ಯೇಕ ಚರ್ಚೆ ಮಾಡೋಣ. ಅಶೋಕ್ ಗೌಡ್ರೆ ಒಂದ್ ನಿಮಿಷ. ಇಲ್ಲ ರಜಾಕ್ ಆಯ್ತು, ರಜಾಕ್ ಅವರೇ ಅರೆ ಯಾರ್ ಅಶೋಕ್ ಗೌಡ್ರೆ ಆಯ್ತು, ನೀವಿಬ್ರು ಮಾತಾಡಿದಿರಿ. ರಜಾಕ್ ಅವರೇ ನಿಜಕ್ಕೂ ಕೂಡ ಮುಸಲ್ಮಾನರ ಅಪ್ಲಿಫ್ಟ್ಮೆಂಟ್ ಅನ್ನೋದು ಕಾಂಗ್ರೆಸ್ಗೆ ಕಾಳಜಿ ಇದ್ದಿದ್ದೇ ಆದಲ್ಲಿ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ಹೊಸ ಯೋಜನೆಗಳ ಹೆಸರಲ್ಲಿ ಅಭಿವೃದ್ಧಿ ಮಾಡ್ತೀವಿ ಫ್ಯೂಚರ್ ಟೆನ್ಸ್ ಅಲ್ಲೇ ಇದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾದ್ರೂ ಆಗ್ತಿದ್ಯಾ? ಇದೇ ಸ್ಥಾನದಲ್ಲಿ ನೀವು ಕೂತಿರೋ ಚೇರ್ ಅಲ್ಲೇನೆ AJ ಖಾನ್ ಅವರು ಕುತ್ಕೊಂಡು ಹೇಳಿದ್ರು ಅಪೀಸ್ಮೆಂಟ್ ಅಷ್ಟೇ ಬಿಟ್ರೆ ನಿಜಕ್ಕೂ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಮುಸ್ಲಿಂ ಸಮುದಾಯದ ನಿಜಕ್ಕೂ ಶೋಷಿತರಿಗೆ ಯಾರಿಗೆ ಏನ್ ಸಿಗಬೇಕು ಸಿಗ್ತಿಲ್ಲ, ಅದು ಕಾಂಗ್ರೆಸ್ ನಲ್ಲೂ ಸಿಗ್ತಿಲ್ಲ. ಬದಲಾವಣೆ ಆಗ್ತಾ ಇದೆ, ಸ್ವಲ್ಪ ಅಂತ ಮೇಲೆ ಬರ್ತಾ ಇದೀವಿ ನಾವು. 2014 ಅದಕ್ಕಿಂತ ಮುಂಚೆಯಿಂದ ನೋಡಿದ್ರೆ UPSC ಎಕ್ಸಾಮಿನೇಷನ್ ನಮ್ಮ ಮುಸ್ಲಿಂ ಸಮುದಾಯ ಒಂದು 16-17 ಜನ ಪಾಸ್ ಮಾಡ್ತಿದ್ರು. ಈ ಸಲದು 2022 ಲಾಸ್ಟ್ ಡೇಟಾ ನಮ್ಮ ಕೈಯಲ್ಲಿದೆ, 58 ಜನ UPSC ಎಕ್ಸಾಮಿನೇಷನ್ ಅನ್ನ ಪಾಸ್ ಮಾಡಿದ್ದಾರೆ. ಇದೆಲ್ಲ ಹೆಂಗೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಹಂಗಲ್ಲ, ನಾವು ಬೆಂಬಲ ಕೊಟ್ಟು ಈ ಎಜುಕೇಷನ್ ಸೆಕ್ಟರಲ್ಲಿ ನಮಗೆ ಬೇಕು ಅಂತ ಹೇಳ್ಬಿಟ್ಟೇನೆ ನಾವು ನಮ್ಮ ಮಕ್ಕಳನ್ನು UPSC ಸ್ಪೆಷಲ್ ಇದರಲ್ಲೆಲ್ಲ ನಾವು ಟ್ರೈನಿಂಗ್ ಕೊಟ್ಟೇನೆ ಮುಂದೆ ತರ್ತಾ ಇದ್ದೀವಿ. ನಾನಿವತ್ತು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ಕುತ್ಕೊಂಡು ಹೇಳೋಕ್ಕೆ ಎಷ್ಟು ಬೇಕು ಅಷ್ಟು ನೀವು ಮಾತಾಡ್ತೀರಾ. ಯಡಿಯೂರಪ್ಪನವರು ಬಂದಿದ್ದ ತಕ್ಷಣ ಫಸ್ಟ್ ಮಾಡಿದ್ದೇನು 44% ಈ ಅಲ್ಪಸಂಖ್ಯಾತರು ಕೊಡ್ತಿದಾರಲ್ಲ ಅದನ್ನು ಕಡಿಮೆ ಮಾಡಿದ್ದು ಇವರು. ಮೊದಲು ಮಕ್ಕಳಿಗೆಲ್ಲ ಇವರು ಸ್ಕಾಲರ್ಶಿಪ್ ಸಿಗ್ತಾ ಇತ್ತು. ನೀವು ಪ್ರೈವೇಟ್ ಏಡೆಡ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿದ್ರೂ ಸಹ ನಿಮಗೆ ಗೌರ್ಮೆಂಟ್ ಸಪೋರ್ಟ್ ಸಿಗ್ತಾ ಇತ್ತು. ಒಂದು ತಿಂಗಳಿಗೆ 400 ರೂಪಾಯಿ ಆಗಲಿ 600 ರೂಪಾಯಿ ಆಗಲಿ ಮಕ್ಕಳಿಗೆ ಸಿಗ್ತಾ ಇತ್ತು. ಬೊಮ್ಮಾಯಿ ಸರ್ಕಾರ ಬಂದ ನಂತರ ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. 30 ವರ್ಷಗಳಿಂದ ನಮಗೆ ಹಜ್ ಸಬ್ಸಿಡಿ ಸಿಗ್ತಾ ಇತ್ತು. ಹಜ್ ಯಾತ್ರಿಗಳು ಇಲ್ಲಿಂದ ಹಜ್ಗೋಬೇಕಾದ್ರೆ ಇಷ್ಟೊಂದು ಅಂತ ಇವ್ರಿಗೆ ಸಬ್ಸಿಡಿ ಸಿಗ್ತಾ ಇತ್ತು. ಇದನ್ನು ತೆಗ್ದಾಕ್ದವ್ರು ಯಾರು? ಮೋದಿ ಅವರು. ಇವ್ರು ಬೇಕಾದ್ರೆ 4,000 ಕೋಟಿ ರೂಪಾಯಿ ಇವರು ಇದರಲ್ಲಿ ಖರ್ಚು ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ಒಂದು ಇದು ನಡೀತದಲ್ಲ. ಈಗ ರಜಾಕ್ ಅವರೇ ಸುನಿಲ್ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳಿದ್ರು ಅಸೆಂಬ್ಲಿಯಲ್ಲಿ. ಸ್ಮಿತಾ ಅವರೇ, ನನ್ನ ಪ್ರಶ್ನೆಗೂ ಸೇರಿಸ್ಕೊಂಡು ಉತ್ತರ ಕೊಟ್ಬಿಡ್ಲಿ. ನಿಮ್ಮ ಪ್ರಶ್ನೆ ಸೇರಿಸಿ. ಕುಂಭಮೇಳಕ್ಕೆ 4,000 ಕೋಟಿ ಖರ್ಚು ಮಾಡ್ತಾರೆ, 260 ಕೋಟಿ ಹಜ್ಗೆ ಸಬ್ಸಿಡಿ ಸಿಗ್ತಾ ಇರುತ್ತಲ್ಲ. ಈಗ 2004ರಿಂದ 2014 ಮಧ್ಯದಲ್ಲಿ ಮುಸಲ್ಮಾನ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಸಿಗ್ತಿದ್ದಂಥ ಸಬ್ಸಿಡಿ ಅಮೌಂಟು ಪ್ಲಸ್ ಎಷ್ಟು ಜನ ಮಕ್ಕಳಿಗೆ ಸಿಗ್ತಿತ್ತು. ಜೊತೆಗೆ ಈಗ 2014ರಿಂದ 2023 ಡಿಸೆಂಬರ್ವರೆಗೂ
ಎಷ್ಟು ಜನ ಮಕ್ಕಳಿಗೆ ಎಷ್ಟು ಸಬ್ಸಿಡಿ ಎಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇದೆ ದಯವಿಟ್ಟು ಸ್ಟಾಟಿಸ್ಟಿಕ್ಸ್ನ ನೀವು ನೋಡ್ಕೊಡಿ. RTE ಕೊಟ್ಟವ್ರು ಯಾರು? ಒಂದ್ ನಿಮಿಷ ಕಣ್ರಿ, RTE ಕೊಟ್ಟವ್ರು ಡೈವರ್ಟ್ ಯಾರು? ಮಾಡಬೇಡಿ. ನಾನು ಕೇಳಿದ ಪ್ರಶ್ನೆ ಅಂದ್ರೆ ಏನು ಅಶೋಕ್ ಗೌಡ್ರು ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಹೆಚ್ಚಾಗಿದೆ ಅನ್ನೋದಾ? ಅಲ್ಲ ರಜಾಕ್ ಅವರೇ ಅವರಲ್ಲಿ ಪಾಯಿಂಟ್ ಇದೆ. ಅವ್ರು ಹೇಳಿದ್ದು ಕಳೆದ 20 ವರ್ಷಗಳದ್ದು, ಕೇವಲ ಮೋದಿಯವರ ಕಾಲಾವಧಿ ಅಂತ ಹೇಳಿದ್ದಲ್ಲ. ಒಂದು ನಿಮಿಷ ಅವ್ರು ಹೇಳಿದ್ದು 2004ರಿಂದ 2014 ಒಂದು, 2014ರಿಂದ ಇಲ್ಲಿಯ ತನಕದ್ದು ಒಂದು ಹೇಳಿದ್ದು. ಅಂದರೆ ಯಾವಾಗ UPA ಸರ್ಕಾರದ ಅವಧಿ ಇತ್ತಲ್ಲ, UPA ಸರ್ಕಾರದ ಅವಧಿಯಲ್ಲಿ ಮುಸ್ಲಿಮರಿಗೆ ಕೊಟ್ಟದ್ದೇನೋ, ಅಥವಾ ನರೇಂದ್ರ ಮೋದಿ ಮುಸ್ಲಿಂ ದೇಶ ಅನ್ನೋ ರೀತಿಯಲ್ಲಿ ನೀವು ಮಾತಾಡಿದ್ರಲ್ಲ, ಆ ಕಾಲದಲ್ಲಿ ಏನಾಗಿದ್ದು ಅಂತ ಈಗ ಅವರು ಹೇಳಿರುವಂತದ್ದು ಸುಳ್ಳು ಹೇಳಿಕೆಗಳನ್ನ ಮಾಡ್ತಾರಲ್ಲ ಡಿಬೇಟ್ ಅಲ್ಲಿ. ನಾಗೇಂದ್ರ ಪ್ರಸಾದ್ ಅವರು ಮುಸಲ್ಮಾನ ಸಮುದಾಯದ ಅಪ್ಲಿಫ್ಟ್ಮೆಂಟ್ ಅಂದ್ರೆ ಕೇವಲ ನಿಖಾಂತ್ ಅಲ್ಲ. ನಾಗೇಂದ್ರ ಪ್ರಸಾದ್ ಅವರೇ, ನನ್ನ ಪ್ರಶ್ನೆ ಇವತ್ತು ಸುನೀಲ್ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಅಧಿವೇಶನದಲ್ಲಿ. ಅನುದಾನ ಯಾವ ಕಾರಣಕ್ಕೆ ಯಾರಿಗೆ ಹೋಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಜವಾಬ್ದಾರಿ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಿದೆ. ನೀವು 10,000 ಕೋಟಿನಾದ್ರೂ ಕೊಡಿ, 20,000 ಕೋಟಿನಾದ್ರೂ ಕೊಡಿ, ಯಾವ ಕಾರಣಕ್ಕೆ ಯಾವ ಉದ್ದೇಶ ಕೊಡ್ತಿದ್ದೀರಿ ಅನ್ನೋದನ್ನ ಸ್ಪೆಸಿಫೈ ಮಾಡಿ. ತಪ್ಪೇನಿದೆ ಅದರಲ್ಲಿ? ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೋಡಿ, ಸಮಾಜದ ಎಲ್ಲ ಜಾತಿ ವರ್ಗಗಳಲ್ಲೂ ಕೂಡ ಹಿಂದುಳಿದತಕ್ಕಂಥವ್ರು ಎಲ್ಲ ವರ್ಗದಲ್ಲೂ ಇದ್ದಾರೆ. ನೀವು ಕೇವಲ ಓಲೈಕೆ ರಾಜಕಾರಣಗೋಸ್ಕರ ಇವತ್ತು ಕೂಡ ನಾನು ಕೈ ಮುಗಿದು ಕೇಳ್ತೀನಿ ಮುಸಲ್ಮಾನರಿಗೆ, ನಿಮ್ಮನ್ನ 75 ವರ್ಷಗಳಿಂದ ಇದೇ ರೀತಿ ಯಾಮಾರಿಸ್ತಾ ಇದ್ದಾರೆ, ನೀವಿನ್ನೂ ಎಚ್ಚೆತ್ಕೊಂಡಿಲ್ಲ. ದಯವಿಟ್ಟು ಸ್ವಾಮೀಜಿ ಮಾತಾಡ್ಬೇಕು, ಅವ್ರು ಮಾತಾಡಿ. ನಾಗೇಂದ್ರ ಪ್ರಸಾದ್ ಅವರ ಸ್ವಾಮೀಜಿ ಮೂಗಿಗೆ ತುಪ್ಪ ಸವರಿ ವೋಟ್ ಬ್ಯಾಂಕ್ ಅನ್ನ ವೃದ್ಧಿ ಮಾಡಿಕೊಳ್ಳುವ ಒಂದು ಅಜೆಂಡಾವೇ ಹೊರತು ಬೇರೆ ಇಲ್ಲ. ನಮ್ಮ ದೇಶ ನಮ್ಮ ಜನ ಮೂಗಿಗೆ ತುಪ್ಪ ಸವರಿ ವರ್ಷ ಪೂರ್ತಿ ನಿಮ್ ಜೊತೆಗೆ ಮುಸಲ್ಮಾನರು ಅಭದ್ರತೆಯಲ್ಲಿ ಇರಲೇಬೇಕು ಅನ್ನುವ ದೃಷ್ಟಿಯಿಂದಲೇ ಹೇಳ್ತಾ ಇರೋದು. ಈಗ 10,000 ಕೋಟಿಯನ್ನು ಡೆವಲಪ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹಿಂದೂಗಳ ಅಭದ್ರತೆಯನ್ನು ಸೃಷ್ಟಿ ಮಾಡುವ ತಂತ್ರ, ಬೇರೆ ಇಲ್ಲ ಅದರಲ್ಲಿ. ಅಭಿವೃದ್ಧಿ ಮಣ್ಣು ಇಲ್ಲ. ನಾಗೇಂದ್ರ ಅವರೇ, ನೀವು ಹೇಳಿದ್ರಿ ಸುಧಾರಿಸ್ಕೊಳ್ಳಿ ಸರ್, ಒಂಚೂರು ನೀರ್ ಕುಡಿದ್ರಿ ಅಷ್ಟೊತ್ತಿಗೆ ಸ್ವಾಮೀಜಿ. ನಾಗೇಂದ್ರ ಸರ್ ಆಯ್ತು. ಸ್ವಾಮೀಜಿ ಧರ್ಮದ ಆಧಾರದಲ್ಲಿ ಆಯ್ತು. ನೀವ್ ಹೇಳಿದ್ರಿ ರಜಾಕ್ ಅವರೇ ಹೇಳಿದ್ರಿ, ದುರಂತ ಏನ್ ಗೊತ್ತಾ, ಹಾಗೆ ಮುಂದಕ್ಕೆ ಹೋಗಲ್ಲ, ಇಲ್ಲೇ ಕಿಚ್ಚಾಡ್ಕೊಂಡಿದ್ರೆ ಮುಂದಕ್ಕೆ ಹೋಗಲ್ಲ. ಆಯ್ತು, ರಜಾಕ್ ನೀವು ಹೇಳಿದ್ರಿ, ನಾಗೇಂದ್ರ ಸರ್ ನೀವು ಹೇಳಿದ್ರಿ, ವಜ್ರದೇಹಿ ಶ್ರೀಗಳು ಮಾತ್ರ, ಆಡಿಯೋ ವಜ್ರದೇಹಿ ಶ್ರೀಗಳದ್ ಮಾತ್ರ. ಪಕ್ಷಾತೀತವಾಗಿ ರಾಜಕಾರಣಿಗಳು ಅಂತ ಆದ್ಮೇಲೆ, ಜನಪ್ರತಿನಿಧಿಗಳು ಅಂತ ಆದ್ಮೇಲೆ ಮಾಡಬೇಕಾಗಿರೋದು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಿ ಅಭಿವೃದ್ಧಿ ಮಾಡೋದು. ಎಲ್ಲಿ ನಡೀತಿದೆ, ಯಾವ ಪಕ್ಷದವ್ರು ಮಾಡ್ತಿದ್ದಾರೆ, ಎಲ್ಲೂ ನಡೀತಾ ಇಲ್ಲ ಅನ್ನುವಂತಹ ಸನ್ನಿವೇಶವನ್ನೇ ಇಟ್ಟುಕೊಂಡು ಈಗ ಅವರು ಮಾಡಿಲ್ಲ ಇವರು ಮಾಡಿಲ್ಲ ಅನ್ನುವಂತಹ ಮಾತನ್ನ ಬದಿಗೆ ಹಾಕಿ ಈಗ ಬಂದವರು ಯೋಚನೆ ಮಾಡಬೇಕಾಗಿದ್ದದ್ದು ಎಲ್ಲಿ ತಪ್ಪಾಗಿದೆ ಆ ತಪ್ಪನ್ನು ಸರಿಪಡಿಸಿಕೊಂಡು ನಾವು ಎಲ್ಲರ ಜೊತೆಗೆ ನಿಂತುಕೊಳ್ತೇವೆ ಅನ್ನುವಂತಹ ಧೈರ್ಯದ ಮಾತುಗಳನ್ನ ಹೇಳಿ ಅಭಿವೃದ್ಧಿಯ ಅಜೆಂಡಾದ ಒಳಗೆ ವಿಕಾಸ ಭಾರತವನ್ನ ಸೃಷ್ಟಿ ಮಾಡಬೇಕಾದಂತ ಅವಶ್ಯಕತೆ ಇದೆ. ನಾವು ಯಾರ ಜೊತೆಗೂ ನಾವು ಯಾರ ಕೂಡೇನು ಮಂಡಿಯೂರೋದಿಲ್ಲ ಅನ್ನುವಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡುವಂತಹ ಕಾಲಘಟ್ಟದಲ್ಲಿ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಾವುಗಳು ಡೆವಲಪ್ಮೆಂಟ್ ಮಾಡಿದ್ರೆ ಇದು ಯಾರಿಗೂ ಅರ್ಥವಾಗದಂತಹ ಸನ್ನಿವೇಶ. ಇದನ್ನೆಲ್ಲರೂ ಕೈ ಬಿಡ್ಲಿ ಅಂತ ನಮ್ಮ ಆಗ್ರಹ. ನಿಜ ಕಿರಣ್ ಅವರೇ, ಈ ಪ್ರಶ್ನೆ ಯಾಕೆ ಬರ್ತಿದೆ ಅಂತಂದ್ರೆ ನೋಡಿ, ಗ್ಯಾರಂಟಿಗಳು ನಡೀಲಿಲ್ಲ.
ಗ್ಯಾರಂಟಿಗಳು ವರ್ಕೌಟ್ ಆಗ್ಲಿಲ್ಲ. I won't buy it. No, I am not ready to buy it. ಇಲ್ಲ. ಇವಾಗ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಕಾಂಗ್ರೆಸ್ ಪಕ್ಷದವ್ರಿಗಾಗ್ಲಿ ಅನಿವಾರ್ಯ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸ್ಕೊಳ್ಳೋದು. ಹಾಗಾಗಿನೇ ಅಪೀಸ್ಮೆಂಟ್ ಅನ್ನೋದನ್ನ ಮಾಡ್ಲೇಬೇಕಾದ ಅನಿವಾರ್ಯ. ಟೀಕೆ ಬರ್ತಾ ಇದೆ, ಇದೇ ರೀತಿಯಲ್ಲಿ ಟೀಕೆ ಬರ್ತಾ ಇದೆ. ಇಲ್ಲ ಅಲ್ಲ, ನಾವು ಗೆದ್ದಿದೀವಲ್ಲ, ಯಾರಿಗೆ ಇದ್ ಮಾಡ್ಬೇಕು? ಎಲ್ ಗೆದ್ರಿ? ಇಲ್ಲ ಇಲ್ಲ ಇಲ್ಲ, ಎಲ್ ಗೆದ್ರಿ? ಎಲ್ಲಿ? ಮೂರು ರಾಜ್ಯದಲ್ಲಿ ಮೂರು ರಾಜ್ಯ ಗೆಲ್ಲಿಲ್ಲ. ಲೋಕಸಭಾ ಚುನಾವಣೆ ಮುಂದಿದೆ. ಸ್ಟೇಟ್ಮೆಂಟ್ ಮಾಡಿರೋದು ಕರ್ನಾಟಕದ ಮಾಡೆಲ್ ಮೂರು ರಾಜ್ಯದಲ್ಲಿ ನಡೀಲಿಲ್ಲ. ಲೋಕಸಭಾ ಚುನಾವಣೆ ಅವ್ರ ಉತ್ತರ ಕೊಡ್ಲಿ. ತೆಲಂಗಾಣ ಚುನಾವಣೆಯಲ್ಲಿ ಕೈ ಹಿಡಿದಿದ್ದು ಕೂಡ ಮುಸ್ಲಿಂ ಮತದಾರರು. 49% ಉತ್ತರ ಕೊಡಿ. ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ ಹೋದ್ಸಲ ಬಿಜೆಪಿ ಸೋತೋಯ್ತು. ಕರ್ನಾಟಕದಲ್ಲಿ ನೀವು ಇದ್ರಿ ರಜಾಕ್ ಅವರೇ, ಕರ್ನಾಟಕದಲ್ಲಿ ನೀವು ಇದ್ರಿ, ಮೋದಿ ಮ್ಯಾಜಿಕ್ ನಡೀಲಿಲ್ಲ ಅಂತ ಚರ್ಚೆ. ಅಲ್ಲಿಗೆ ಹೋಗೋದು ಬೇಡ. ಕಿರಣ್ ಉತ್ತರ ಕೊಟ್ಬಿಡ್ಲಿ. ಕಿರಣ್ ಅವರೇ, 49 ತೆಲಂಗಾಣದಲ್ಲಿ 49 ಮುಸ್ಲಿಂ ಮತದಾರರು ಬಾಹುಳ್ಯ ಇರೋ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಟರ್ ಪರ್ಫಾರ್ಮೆನ್ಸ್. ಇದು ಸ್ಫೂರ್ತಿ ಆಯ್ತಾ ಸಿದ್ದರಾಮಯ್ಯ ಅವರ ಮಾತಿಗೆ? ಎಸ್ ಆರ್ ನೋ? ಹೇಗೆ? ನಾವು ಯಾವಾಗ್ಲೂ ನೋಡಿ ಮೇಡಮ್, ನಾವು ಯಾವಾಗ್ಲೂ ಇನ್ಕ್ಲೂಸಿವ್ ಗೌರ್ಮೆಂಟ್ ಕೊಟ್ಟಿದೀವಿ. ನಾವು ಯಾರನ್ನು ನಿಮ್ಮ ಮತ ಬೇಡ ಅಲ್ಲ ನಿಮ್ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಬೇರೆ ವಿಚಾರ, ನೀವು ಕಂಪ್ಲೀಟ್ ಮಾಡಿ. ಇನ್ಕ್ಲೂಸಿವ್ ಗೌರ್ಮೆಂಟ್ ಕೊಟ್ಟಿದೀವಿ, ಎಲ್ಲಾರನ್ನು ಒಟ್ಟು ಕರ್ಕೊಂಡು ಹೋಗುವಂತ ಕಾರ್ಯಕ್ರಮಗಳು ಮಾಡಿದೀವಿ. ಇದು ನೆನ್ನೆ ಮೊನ್ನೆ ಎಲ್ಲ ತೆಲಂಗಾಣ ಚುನಾವಣೆ ನೋಡ್ಕೊಂಡೆಲ್ಲ ಮಾಡಿರೋದು. ನಾವು ಅವತ್ತಿಂದ ಇವತ್ತವರೆಗೂ ನಾವು ಹೇಳಿರೋದು ಬಸವಣ್ಣನವರ ತತ್ವೇನೆ. ಇವ ಯಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆ ಮಗ ಎಂದೆನಿಸಯ್ಯ ಅಂತ ಎಲ್ಲ ಕರ್ಕೊಂಡು ಹೋಗ್ತಾ ಇದೀವಿ. ಇವ್ರ ಮಾತ್ರ ಅವ್ರ ಮತ ಬೇಡ, ಇವ್ರ ಮತ ಬೇಡ ಅಂತಾರೆ. ಇನ್ನೊಂದ್ಸಲಿ ಬಂದ್ಬಿಟ್ಟು ನಾವು ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ತೀವಿ, ಅದ್ ಫಾಲೋ ಮಾಡ್ತೀವಿ ಅಂತ ಡ್ಯೂಯಲ್ ಸ್ಟ್ಯಾಂಡರ್ಡ್ಸ್ ತಗೊಂತಾರೆ. ಆ ಸ್ಟ್ಯಾಂಡರ್ಡ್ಸ್ ನಮ್ಗಿಲ್ಲ. ಕಳೆದ 9 ವರ್ಷಗಳ ಕಾಲ ಕೂಡ ತೆಲಂಗಾಣದಲ್ಲಿ ಯಾವ TRS BRS ಪಕ್ಷ ಇತ್ತು, ಅವತ್ತು ಕೂಡ ಆ ಪಕ್ಷ ಮುಸಲ್ಮಾನರಿಗೆ ಎಲ್ಲೂ ಏನು ತೊಂದರೆ ಮಾಡಿಲ್ಲ. ಇವರು ಮೊನ್ನೆ ಕೊಟ್ಟಿರ್ತಕ್ಕಂಥ ಪೊಳ್ಳು ಭರವಸೆ, ಕರ್ನಾಟಕದಲ್ಲಿ ನಾವು ಏನು 5 ಉಚಿತಗಳು ಕೊಟ್ಟಿದ್ದೀವಿ, 5ರಲ್ಲಿ 4 ಕೊಟ್ಟಿರ್ತಕ್ಕಂಥದ್ದು, 4ರಲ್ಲಿ ಏನು ಪರಿಸ್ಥಿತಿ ಆಗಿದೆ. ಆಮೇಲೆ ಇಲ್ಲಿರ್ತಕ್ಕಂಥ ಮಹಾನ್ಭಾವರೊಬ್ಬರು 5 ಗಂಟೆಗೆ ಕರೆಂಟ್ ಕೊಡ್ತೀವಿ, ಅವ್ರು 24 ಗಂಟೆ ಕೊಡ್ತೀವಿ. ಒಂದೇ ಉತ್ತರ ಕೊಟ್ಬಿಡ್ತೀನಿ. ಮುಸಲ್ಮಾನರಿಗೆ ಇವರು ಪೊಳ್ಳು ಭರವಸೆಯಿಂದ ಬಂದಿದೆ ಅಂತ ಜಮೀರ್ ಅಹಮದ್ ಖಾನ್ ಎಂಬ ಶಾಸಕ 50 ಕ್ಷೇತ್ರಗಳಲ್ಲಿ ಅವರು ಕ್ಯಾಂಪೇನ್ ಮಾಡ್ತಾರೆ. 43 ಕ್ಷೇತ್ರಗಳಲ್ಲಿ ವಿಜಯಶೀಲರಾಗ್ತಾರೆ. KCR ಹೋಗ್ಬಿಟ್ಟು ಮೋದಿ ಕಾಲ್ ಮುಗ್ದಿದ್ದು ನಾವು ನೋಡಿದೀವಲ್ಲ ತೆಲಂಗಾಣ. ತುಷ್ಟೀಕರಣ ರಾಜಕೀಯ ಬಂದು ಕಾಂಗ್ರೆಸ್ನವರು ಇವತ್ತಿಂದ ಅಲ್ಲ, 1948 ಇಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನೀವು ಮುಸ್ಲಿಮ್ಸ್ ಪರವಾಗಿ ಮಾಡಿದಂತಹ ಲಾಸ್ ಇರ್ಬೋದು, ಅಥವಾ ಹಿಂದೂ ವಿರೋಧ ಮಾಡಿದಂತಹ ಲಾಸ್ ಇರ್ಬೋದು. ಗೋರಕ್ಷಣಾ ಟೈಮ್ನಲ್ಲಿ 1966ನಲ್ಲಿ ಗೋಲಿಬಾರ್ ಆಗುತ್ತೆ, ಆಯ್ತಾ? ಹೋಗ್ಬಿಟ್ಟು ಕೇಳ್ತಾರೆ. ಅವತ್ತು ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಹಿರಿಯ ಗೃಹ ಮಂತ್ರಿನೂ ಹೇಳ್ತಾರೆ, ಗುಲ್ಜಾರಿ ಲಾಲ್ ನಂದಾ ಹೇಳ್ತಾರೆ ಪಾಸ್ ಮಾಡಲೇಬೇಕು ಅಂತ ಹೇಳಿ ಲೆಟರ್ ಬರೀತಾರೆ. ಆದ್ರೆ ಇಂದಿರಾ ಗಾಂಧಿ ಅವರು ಗೋಲಿಬಾರ್ ಮಾಡಿಸಿ 11 ಜನ ಸಾಯ್ತಾರೆ. ಧನ್ಯವಾದ ಎಲ್ರಿಗೂ. ಧನ್ಯವಾದ. ನಮ್ಮ ಉದ್ದೇಶ ಇಷ್ಟು ಕ್ಲಿಯರ್ ನೋಡಿ. ಅನುದಾನ ಹಂಚಿಕೆ ಆಯ್ತು ಅಶೋಕ್ ಸರ್, ಕಿರಣ್ ಅವರು ಸಮಯ ಆಯ್ತು, ಸಮಯ ಮುಗಿತು. ಸಮಯ ನೋಡಿ. ಅಭಿವೃದ್ಧಿ ಆಯ್ತು. ಅಶೋಕ್ ಮಾಡ್ಬೇಕಾಗತ್ತೆ ನೋಡಿ. ಸಾರಿ ಆಯ್ತು. ಕಿರಣ್ ಅವರೇ, ಅಶೋಕ್ ಗೌಡ್ರೆ, ಆಯ್ತು, ಮುಗೀತು, ಸಾಕು.
ನಿಜಕ್ಕೂ ಕೂಡ ಯಾರಿಗೆ ಅನಿವಾರ್ಯತೆ ಇದೆ ಅವರನ್ನ ಗಮನದಲ್ಲಿಟ್ಟುಕೊಂಡು ಯಾವುದೇ ಹೇಳಿಕೆ ಯಾವುದೇ ಘೋಷಣೆ ಮಾಡಿದ್ರೂ ಕೂಡ ಪ್ರಜ್ಞಾವಂತ ಮತದಾರರು ಅದನ್ನು ಗಮನಿಸ್ತಾರೆ, ಚುನಾವಣೆಯ ಫಲಿತಾಂಶಗಳಲ್ಲಿ ಅದನ್ನು ಪ್ರತಿಫಲಿಸುವಂತೆ ಮಾಡ್ತಾರೆ ಕೂಡ. ಓಲೈಕೆ ಪಕ್ಕಕ್ಕಿಡಿ, ಅಭಿವೃದ್ಧಿಯನ್ನ ಮಂತ್ರವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.